ಯೋಗಿ ಅನ್ನೋನು ಭಗವಂತನಿಗಾಗಿ ನಿಜವಾಗಿ ತುಡಿತಾ ಇರ್ತಾನೆ, ಭಗವಂತನೇ ಬೇಕು ಅಂತ. ಭಕ್ತನಾದವ ಭಗವಂತನಿಂದ ಇನ್ನೇನೂ ಬೇಕು ಅಂತ ಕೇಳ್ತಾ ಇರ್ತಾನೆ ಅಂತ. ಕಷ್ಟಗಳು ತುಂಬ ಬರಲಿ, ಮತ್ತೆ ಮತ್ತೆ ಬರಲಿ, ಯಾಕೆಂದರೆ ಆಗ ನಾನು ಹರಿಯನ್ನು ನೆನಿತೇನೆ ಅಂತ, ಅಂದರೆ ದೇವರನ್ನು ನೆನಿತೇನೆ ನಾನು ಅಂತ. ಇಲ್ಲ ಅಂದರೆ ಸುಖ ಸಮೃದ್ಧಿ ಅಂತಂದಾಗ ಇಲ್ಲಿ ಕೃಷ್ಣ ಉಪಾಸನೆ ಅನ್ನುವ ಮಾತನ್ನು ಬಳಸೋದು ಬದುಕಿನ ರೀತಿ ನೀತಿಗಳಿಗೆ ಅಂತ. ನಾವೀಗ ಭಕ್ತಿಯೋಗ ಆರಂಭ ಆದಾಗಿನಿಂದ ಭಕ್ತ ಹೇಗಿರಬೇಕು ಅಂತ ನೋಡಿದ್ವಲ್ಲ, ಅಲ್ಲಿ ಇದ್ದಿದ್ದು ಮನುಷ್ಯನೊಬ್ಬ ಹೇಗೆ ವರ್ತಿಸಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ. ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರು ಅಥವಾ ಬುದ್ಧ ಅಥವಾ ಮಹಾವೀರ ಇವೆಲ್ಲವೂ ಕೂಡ ಭಗವದ್ಗೀತೆಯ ಯಾವುದೋ ಒಂದು ಅಂಶದಿಂದ ಪ್ರೇರಣೆಗೊಂಡದ್ದ ಅಥವಾ ಅದು ಹೇಗೆ ಸರ್? ವಾಟ್ ಡು ಯು ಥಿಂಕ್? ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಾವು ಮಹಾಭಾರತ ರಹಸ್ಯಗಳಲ್ಲಿ ಗೀತ ಪರ್ವದಲ್ಲಿದ್ದೀವಿ. ಗೀತ ಪರ್ವದಲ್ಲಿ ಭಕ್ತಿ ಯೋಗದ ಕೊನೆಯ ಸಂಚಿಕೆಯಲ್ಲಿದ್ದೀವಿ. ಈ ಎಲ್ಲ ವಿಷಯಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾವು ಭಕ್ತಿ ಯೋಗದಲ್ಲಿ ಭಕ್ತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ರೈಟೀರಿಯಾಗಳನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ. ಮೇಲ್ನೋಟಕ್ಕೆ ದುಸ್ತರ ಅಂತ ಅನ್ನಿಸ್ತವೆ, ಮೇಲ್ನೋಟಕ್ಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ, ಲಾಜಿಕಲಿ ಕರೆಕ್ಟ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದರ ಆಳಕ್ಕೆ ಇಳಿದು ಅದನ್ನು ಸ್ವಲ್ಪ ವಿಶ್ಲೇಷಣೆ ನೀವು ಹೇಳಿದ್ದು ಕೇಳಿದಾಗ ಹೌದಲ್ವಾ ಅಂತ ಅನಿಸುತ್ತೆ. ಮತ್ತು ಅದನ್ನು ನಾವು ಇಂಬೈಬ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಅನಿಸುತ್ತೆ. ಕೆಲವೊಂದು ಸಲ ಇಂಬೈಬ್ ಮಾಡಿರೋದೇ ಒಂದಷ್ಟು ನಮ್ಮ ಭಾರತೀಯರ ಮನಸ್ಸಿನಲ್ಲಿ ಕೆಲವೊಂದು ತುಂಬ ಆಳವಾಗಿ ಬೇರೂರಿವೆ, ಕೆಲವೊಂದು ಅರ್ಥ ಆಗಿಲ್ಲ, ಕೆಲವೊಂದು ಹೋಗಿಲ್ಲ ಅಂತ ಕೂಡ ನಾವು ಕಳಿಸಲ ಮಾತಾಡಿದ್ದೀವಿ. ಎಸ್ ಸರ್. ಹೌದು, ಅದೇ ಅಂದರೆ ಯಾವುದೋ ಒಂದೊಂದು ತೊಗೊಂಡ್ವಿ, ಯಾವುದೋ ಒಂದೊಂದು ಬಿಟ್ವಿ ಅನ್ನೋ ಥರ ಆಗಿಬಿಡ್ತದು. ಮತ್ತು ಅದಕ್ಕಿಂತ ಇನ್ನೊಂದಂದರೆ ರೈಟ್ ಸೆನ್ಸಲ್ಲಿ ತೊಗೊಂಡಿಲ್ಲ ಅಂತ. ಯಾವ ಇದರಲ್ಲಿ ತೊಗೋಬೇಕಾಗಿತ್ತು, ಯಾವುದು ಮನೋಭಾವಕ್ಕೆ ಹೇಳಿದ್ದು, ಯಾವುದು ವರ್ತನೆಗೆ ಹೇಳಿದ್ದು, ಯಾವುದು ನಡವಳಿಕೆಗೆ ಹೇಳಿದ್ದು, ಯಾವುದು ಯೋಚನೆಗೆ ಹೇಳಿದ್ದು ಅಂತ ಎಲ್ಲ ತೊಗೊಳ್ಳದೆ ಯಾವುದ್ಯಾವುದನ್ನು ಎಲ್ಲೆಲ್ಲೋ ಅನ್ವಯ ಮಾಡ್ಕೊಂಬಿಟ್ವಿ, ಯಾವುದನ್ನು ಎಲ್ಲಿಗೋ ಸಮನ್ವಯ ಮಾಡ್ಕೊಂಡು ಯಾವುದನ್ನು ಎಲ್ಲಿಗೋ ತೊಗೊಂಡ್ಬಿಟ್ವಿ ಅನ್ನೋ ಥರ ಆಗೋಯ್ತು ಅಂತ. ಯಾವುದಕ್ಕೆ ಯಾವ ಸ್ವಿಚ್ಚು ಅಂತ ಗೊತ್ತಾಗದೆ ಆನ್ ಮಾಡಿದಾಗ ಆದ ಹಾಗೆ ಆಗಿಬಿಡ್ತು ಎಷ್ಟು ಅಂತ. ಇದನ್ನು ಭಾರತ ಕಳೆದುಕೊಂಡಿದೆ ಒಂದಿಷ್ಟು ವರ್ಷಗಳಲ್ಲಿ ಅಂತ ಅನಿಸುತ್ತೆ. ಸಾವಿರಾರು ವರ್ಷಗಳಲ್ಲಿ ಆಗಿದೆ ಇದು, ನಿನ್ನೆ ಮೊನ್ನೆದು ಅಂತಲ್ಲ, ಸಾವಿರಾರು ವರ್ಷಗಳಲ್ಲೇ ಈ ಥರದ್ದಾಗಿಬಿಟ್ಟಿದೆ. ಯಾವುದನ್ನು ಏನೇನೋ ಅರ್ಥ ಮಾಡ್ಕೊಳ್ಳೋದು ಅಂತ. ಆಮೇಲೆ ಒಟ್ಟು ಹೇಳಿದ್ರಲ್ಲೂ ಸಮನ್ವಯ ಸಾಧಿಸದೆ ಯಾವುದೋ ಒಂದು ಅಂಶವನ್ನೇ ಹೈಲೈಟ್ ಮಾಡ್ಕೊಂಡು ಇದೊಂದೇನೆ ಅಂತ ಅಂದ್ಕೊಳ್ಳೋದು. ಯಾವುದೋ ಒಂದು ಮೌಲ್ಯ ಹೇಳಿರ್ತಾರೆ ಹೇಗಿರಬೇಕು ಅಂತ, ಅದು ಮೋಕ್ಷಕ್ಕಿರ್ಬೋದು, ಅದು ಬದುಕಿಗಿರ್ಬೋದು, ಆ ಮೌಲ್ಯ ಒಂದೇ ಅಂತ, ಉಳಿದಿದ್ದು ಯಾವುದೂ ಅಲ್ಲ ಅಂತ ಹೊರಡೋದು. ಹೀಗೆಲ್ಲ ಹೊರಟಿರೋದು ಇದೆ. ಹೀಗೆಲ್ಲ ಹೊರಟು ಅದದೇ ಒಂದೊಂದು ಪಥ ಎಲ್ಲ ಆಗಿರೋದು ಇದೆ. ಅದೊಂದನ್ನೇ ಹಿಡ್ಕೊಂಡ್ರು ಒಬ್ಬ ಸಾಧಿಸ್ತಾನೆ ಅನ್ನೋದು ಬೇರೆ, ಅವನಿಗೆ ಸಾಧ್ಯ ಅನ್ನೋದು ಬೇರೆ. ಆದರೆ ಎಲ್ಲರಿಗೆ ಅಂತ ಅಂದಾಗ, ಎಲ್ಲರಿಗೂ ಸಲ್ಲುವುದು ಅಂತಂದಾಗ ಅದು ಎಲ್ಲವೂ ಸೇರಿ ಅಂತ, ಬರೀ ಅಕ್ಕಿ ಅಲ್ಲ, ಬರೀ ಬೇಳೆ ಅಲ್ಲ, ಎಲ್ಲ ಸೇರಿದಾಗ ಒಂದು ಊಟ ಅನ್ನೋ ಥರ ಒಂದು ಥರದ ಸಮನ್ವಯದ ಜೀವನ ಶೈಲಿ ಆಗಿತ್ತು, ಎಲ್ಲವೂ ಇರುವ ಜೀವನ ಶೈಲಿ ಆಗಿತ್ತು. ಜೀರಿಗೆ ಎಷ್ಟು, ಸಾಸಿವೆ ಎಷ್ಟು, ಅಕ್ಕಿ ಎಷ್ಟು ಅಂತ. ಅಕ್ಕಿ ಎಷ್ಟು ಜೀರಿಗೆ ಹಾಕಿದರೆ, ಅಕ್ಕಿ ಎಷ್ಟು ಸಾಸಿವೆ ಹಾಕಿದರೆ ತಿನ್ನೋಕ್ಕೆ ಬರಲ್ಲ. ಆದರೆ ಸಾಸಿವೆ ಜೀರಿಗೆ ಇಲ್ಲದೆ ಇದ್ರೂ ಅಡುಗೆ ತಿನ್ನೋಕ್ಕೆ ಬರಲ್ಲ ಅಂತ. ಹಾಗಾಗಿ ಯಾವುದು ಎಷ್ಟು ಅಂತ ಒಂದು ಅಳತೆ ಇದೆಯಲ್ಲ, ಅದು ಭಾಳ ಇದಾಗಿತ್ತು ಅಂತ. ಈ ಕೃತಿಗಳು ಅದನ್ನು ಭಾಳ ಚೆನ್ನಾಗಿ ಹೇಳ್ತಾ ಹೋದ್ವು. ನಾನು ಮೊನ್ನೆ ಒಬ್ಬರು ನನಗೆ ಬಿಗ್ ಬಾಸಲ್ಲಿ ಮೈಕೆಲ್ ಸಿಕ್ಕಿದ್ರಲ್ಲ, ಮೈಕೆಲ್ ಒಂದು ಪಾರ್ಟಿಸಿಪೆಂಟ್, ಅವ್ರಿಗೆ ಕೇಳಿದೆ ನಾನು. ಅವರು ಪ್ರೋಟೀನು, ನ್ಯೂಟ್ರಿಯೆಂಟ್ಸು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದರು. ನಾನು ಕೇಳಿದೆ, ಹಾಗಾದರೆ ನೀವು ಮಾತಾಡೋದು ರೀತಿ ನೋಡಿದರೆ ನಾವು ನೀವು ಪ್ರೋಟೀನ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಹೇಳಿ ಇದನ್ನೆಲ್ಲ ನಾವು ತೊಗೊಂಡು ಇದನ್ನೆಲ್ಲ ನಾವು ಸಪ್ರೇಟ್ ಮಾಡಿ ತಿಂದುಬಿಟ್ರೆ ನಮ್ಮದು ಆರೋಗ್ಯ ಚೆನ್ನಾಗಿರುತ್ತಾ ಅಂತ ಕೇಳಿದೆ ನಾನು. ಅವಾಗ ಅವ್ರು ಇಲ್ಲ, ಹಂಗಾಗಲ್ಲ ಅಂದರು. ಯಾಕೆ ಅಂತ ಕೇಳಿದಾಗ ತುಂಬ ನಮಗೆ ಗೊತ್ತಿಲ್ಲದಿರುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಅದು ನಮಗೆ ಊಟದಲ್ಲೇ ಸಿಗೋದು. ನಾವು ಜೀರಿಗೆ, ಸಾಸಿವೆ ಏನು ನೀವು ಹೇಳಿದ್ರಿ, ಇದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್. ನಾವು ಅಡುಗೆ ಯಾಕೆ ಮಾಡ್ಬೇಕು ಹಂಗಾದರೆ? ಬೇಯಿಸ್ಬೇಕು. ಯಾಕಂದಾಗ ಅದೆಲ್ಲ ಒಂದು ಹದ ಬಂದಾಗ ಅದು ಕರೆಕ್ಟಾಗಿ ಬಾಡಿ ಸ್ವೀಕಾರ ಮಾಡುತ್ತೆ. ಎಲ್ಲವೂ ಒಂದಷ್ಟು ಪ್ರೋಟೀನ್ ಟ್ಯಾಬ್ಲೆಟು, ಒಂದಷ್ಟು ನ್ಯೂಟ್ರಿಯೆಂಟು, ಒಂದಷ್ಟು ಕಾರ್ಬೋಹೈಡ್ರೇಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಬದುಕೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದಾಗ ನನಗೆ ನೆನಪು ಬಂತದು. ನೀವು ಹೇಳ್ತಾರೆ ತುಂಬ ಕರೆಕ್ಟ್. ಆ ಕ್ಷೇತ್ರದಲ್ಲಿ ಈ ಥರ ತುಂಬ ಇದೆ. ಅಂದರೆ ಏನೋ ಒಂದು ಮಾಡಿಬಿಡಿ, ಇದೊಂದು ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಇದು ರಾಮಬಾಣ, ಇದೊಂದು ಮಾಡಿಬಿಟ್ರೆ ಸಾಕು, ನೀವು ಇದೊಂದು ತಿಂದುಬಿಡಿ
ಆಯಿತು ಇದನ್ನು ತಿನ್ನಬೇಡಿ ಮುಗೀತು ಅನ್ನೋ ಥರದ್ದು ಹೋಗಿದೆಯಲ್ಲ. ಹಾಗಲ್ವೇ ಅಲ್ಲ, ಸಂತುಲಿತ ಅಂತ ಒಂದು ಶಬ್ದ ಬಳಸ್ತೀವಲ್ಲ ನಾವು, ಸಮತೋಲನ ಸಂತುಲಿತ ಅಂತ. ಇಡೀ ಆಹಾರವೇ ಸಂತುಲಿತವಾಗಿರಬೇಕು, ಸಮತೋಲನ ಇರಬೇಕು ಅದರಲ್ಲಿಂದ. ಈ ಪಾರಂಪರಿಕ ಆಹಾರದಲ್ಲಿ, ಪಾರಂಪರಿಕ ಅಂದರೆ ಯಾವುದೋ ಒಂದು ಕ್ವಶನ್ ಇದೆ, ನಮಗಿಂತ ಹಿಂದಿಂದೆಲ್ಲ ಪಾರಂಪರಿಕ ಅಂತ ಹೇಳ್ತಿದ್ದೀವಿ, ಅಲ್ಲೂ ತಪ್ಪಿರ್ಬೋದು ಅದು. ಈ ಪಾರಂಪರಿಕ ಆಹಾರ ಕ್ರಮಗಳಲ್ಲಿ ಇಂಥವು ತುಂಬ ಇತ್ತು ಅಂತ. ಕೆಲವನ್ನ ರೆಗ್ಯುಲರ್ ಆಗಿ ಬಳಸ್ತಿದ್ರು. ಯಾವ ಪ್ರದೇಶ ಅಂತ, ಬಿಸಿಲಿರೋ ಪ್ರದೇಶದ ಅಡುಗೆ ಮಾಡುವ ವಿಧಾನಕ್ಕೂ ಇದು ತಂಪಿರುವ ವಾತಾವರಣಕ್ಕೂ, ಬಯಲು ಪ್ರದೇಶಕ್ಕೂ, ಕಾಡಿನ ಪ್ರದೇಶಕ್ಕೂ, ಗುಡ್ಡಗಾಡು ಪ್ರದೇಶಕ್ಕೂ ಭಾರತದಲ್ಲಿ ಅಡುಗೆ ಮಾಡುವ ವಿಧಾನದಲ್ಲಿ ಬದಲಾವಣೆ ಇದೆ. ವಸ್ತು ಅದೇ ಆದ್ರೂ ಯಾವಾಗ ಹಾಕ್ತಾರೆ, ಎಷ್ಟು ಹಾಕ್ತಾರೆ, ಯಾವುದ್ರ ಜೊತೆಗೆ ಯಾವುದನ್ನು ಸೇರಿಸ್ತಾರೆ ಅಂತೆಲ್ಲ ಇತ್ತು. ಅದೊಂದು ಅದ್ಭುತವಾದ ವಿಜ್ಞಾನ ಆಗಿತ್ತು ನಮ್ಮವ್ರು ಕಂಡುಕೊಂಡಿದ್ದು. ಅಲ್ಲಿ ಸಂತುಲಿತವಾದ ಒಂದು ಆಹಾರ ಇತ್ತು ಅಂತ. ಹಾಗಾಗಿ ಅದೆಲ್ಲ ಇದ್ದಾಗ ಆಗತ್ತೆ ಹೊರತು ಅದರ ಒಟ್ಟು ಏನಿದು ಇದಲ್ವಾ, ಪ್ರೋಟೀನ್ ಅಲ್ವಾ, ಇದಲ್ವಾ, ಇದಕ್ಕೊಂದು ಮಾಡ್ಕೊಂಬರೋಣ ಅಂದರೆ ಅವ್ರು ಹೇಳಿದಾಗೆ ಖಂಡಿತವಾಗೂ ಆಗಲ್ಲ, ಅದು ಖಂಡಿತವಾಗೂ ಆಗಲ್ಲ. ಹಾಗೆ ಈ ಥರ ಅಂದ್ಕೊಂಡಿದ್ದು ಅಂದರೆ ಯಾವುದೋ ಒಂದೇ ಸಾಕು ಅಂತ ಅಂದ್ಕೊಂಡು ಅದನ್ನೇ ಹೈಲೈಟ್ ಮಾಡ್ಕೊಂಡಿದ್ದು, ಮತ್ತು ಯಾವುದ್ಯಾವುದನ್ನು ಎಲ್ಲೆಲ್ಲಿಗೂ ಅನ್ವಯ ಮಾಡ್ಕೊಂಡಿದ್ದು ಅನ್ನೋ ಅಂಶಗಳೆಲ್ಲ ಕಾಣಿಸುತ್ತೆ. ಇದಕ್ಕೆ ಸಂಬಂಧಪಟ್ಟ ಮುಂದಿನೊಂದು ಮಾತು ಬರುತ್ತೆ ಈಗ. ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ಮೇ ಪ್ರಿಯೋ ನರಹ ಅಂತ. ಅನಿಕೇತ ಅಂತ, ನಿಕೇತ ಅಂದರೆ ಮನೆ, ನಿಕೇತ ಅಥವಾ ನಿಕೇತನ ಅಂದರೆ ಮನೆ ಅಂತ ಅರ್ಥ. ಅನಿಕೇತ ಅಂದರೆ ಮನೆ ಕಟ್ಟದೇ ಇರುವವನು, ಮನೆ ಇಲ್ಲದೇ ಇರುವವನು ಅಂತ. ಇದಕ್ಕೆ ಕುವೆಂಪು ಅವ್ರದ್ದೊಂದು ಪ್ರಸಿದ್ಧ ಕವಿತೆನೇ ಇದೆ, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ. ಅದಕ್ಕೆ ಯಾರು ತಮಾಷೆ ಮಾಡಿದ್ರಂತೆ ಆವಾಗ, ಆಗುನಿ ಅನಿಕೇತನ ಅಂತ ಬೇರೆಯವರಿಗೆ ಹೇಳಿದ್ರು, ಅವರು ಉದಯರವಿ ಅಂತ ಮನೆ ಕಟ್ಕೊಂಡ್ರು ಅಂತ. ಅಂದರೆ ಇಲ್ಲಿದೆ ಅಂತ ಅಂಶ. ಈಗ ಆಗುನಿ ಅನಿಕೇತನ ಅಂತ ಹೇಳ್ತಾ ಇರೋದು, ನೀನು ತಲೆ ಮೇಲೆ ಸೂರು ಇಟ್ಕೋಬೇಡ ಅಂತ ಅರ್ಥ ಅಲ್ಲ ಅಂತ, ನೀನು ಮನೆ ಕಟ್ಕೋಬಾರ್ದು ಅಂತ ಅರ್ಥ ಅಲ್ಲ ಅಂತ. ಅಂದರೆ ಅವನು ಮನೆಯೇ ಕಟ್ಕೋಬಾರ್ದು, ಬೀದಿಲಿರಬೇಕು ಅನ್ನೋ ಅರ್ಥ ಅಲ್ಲ ಅದಕ್ಕೆ ಅಂತ. ಈ ಅನಿಕೇತ ಅನ್ನೋದು ಅವರು ಅದನ್ನು ಭಾಳ ಚೆನ್ನಾಗಿ ಆ ಪದ್ಯದಲ್ಲಿ ತಂದಿದ್ದಾರೆ. ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಕುವೆಂಪು ಹೇಳ್ತಾರೆ. ಈ ಅನಿಕೇತನ ಆಗಬೇಕಾದವನು ಚೇತನ, ಈ ದೇಹ ಅಲ್ಲ ಅಂತ. ದೇಹ ಅಂತಂದಾಗ ಇದಕ್ಕೆ ಗಾಳಿ ಮಳೆ ಬಿಸಿಲುಗಳಿಂದ ರಕ್ಷಣೆ ಬೇಕು, ಇದಕ್ಕೊಂದು ಬದುಕಿದೆ, ಈ ಬದುಕಿಗೆ ಅದೊಂದು ಗೂಡೊಳಗೆ ಇರಬೇಕದು. ಹಾಗಾಗಿ ಮನೆ ಕಟ್ಕೊಳ್ಬೇಕು, ಅದಕ್ಕೆಲ್ಲ ಹೇಳ್ತಾ ಇರೋದು. ಆದರೆ ಒಳಗಿದೆಯಲ್ಲ, ಚೇತನ ಇದೆಯಲ್ಲ, ಜೀವ ಇದೆಯಲ್ಲ, ಅದು ಅನಿಕೇತನ ಆಗಿರಬೇಕು ಅಂತ. ಅದು ಅನಿಕೇತನ ಅಂತಂದರೆ ಅದರ ನಿಕೇತನ ಈ ದೇಹ. ಮನೆಯೂ ಅದರ ನಿಕೇತನವೇ ಆಯಿತು. ಯಾಕೆಂದರೆ ಅದನ್ನು ಹೊತ್ತ, ಆ ಚೇತನವನ್ನು ಹೊತ್ತ ದೇಹವನ್ನು ಇಟ್ಟುಕೊಂಡ ಮನೆ ಅದರ ಮನೆಯೂ ಆಗತ್ತೆ, ಅಲ್ಲ ಅಂತಲ್ಲ. ಆದರೆ ಅದರ ಮನೆ ದೇಹ ಅಂತ, ಇದೇ ಅದರ ನಿಕೇತನ ಆಗಿಬಿಡಬಾರ್ದು ಅಂತ. ಅನಿಕೇತನನಾಗು ಅಂತ ಅಂದರೆ ಜೀವಕ್ಕೆ ಇದೇ ಶಾಶ್ವತವಾದದ್ದಲ್ಲ ಅಂತ, ಬಾಡಿಗೆ ಮನೆ ಥರ ಅಂತ. ಈಗ ಮನೆ ಕಟ್ಟಬೇಡ ಅಂತ ಅಂದರೆ ನೀನು ಇರೋದಕ್ಕೇನೋ ಒಂದು ಬೇಕು, ಅದಿಲ್ಲದೆ ಇರೋದಿಲ್ಲ. ಒಂದು ಆಶ್ರಯ ಬೇಕು ಅಂತಂದಾಗ ಒಂದು ದೇಹ ಬೇಕು ಅಂತ. ಇದೇ ಶಾಶ್ವತ ಅಲ್ಲ, ಇದಲ್ಲದ್ದೊಂದಿದೆ ಅಂತ, ಅದಿರಬೇಕು ಆ ಭಾವ ಅಂತ. ಹಾಗಾಗಿ ಈ ದೇಹವನ್ನೇ ಇಷ್ಟನ್ನೇ ದೊಡ್ಡ ಬದುಕು ಅಂತ ಅಂದ್ಕೊಳ್ಳೋದು, ಇದೇ ಅಂತಿಮ ಅಂತ ಅಂದ್ಕೊಳ್ಳೋದು ಅಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ, ಅನಿಕೇತ ಅಂತ. ಬಹಳ ಮುಖ್ಯವಾಗಿ ಇಲ್ಲಿ ಕಾಣಿಸೋದೇನೆಂದರೆ, ನಾವು ಹಿಂದಿನ ಒಂದು ಸಂಚಿಕೆಯಲ್ಲೂ ಸ್ವಲ್ಪ ಮಾತಾಡಿದ್ವಿ, ಭಕ್ತ ಅಂತಂದರೆ ಯೋಗಿ ಅಂತಲೇ ಆಗೋಯ್ತು ಇಷ್ಟೆಲ್ಲ ಆದಾಗ ಅಂತ. ಇದನ್ನು ಕೃಷ್ಣ ಹೇಳೋದಕ್ಕೆ ಒಂದು ಕಾರಣ, ನಮ್ಮಲ್ಲಿ ಯೋಗಿಯ ದಾರಿ ಅನ್ನೋದು ಸಂಪೂರ್ಣ ಭಿನ್ನ, ಭಕ್ತನ ದಾರಿ ಅನ್ನೋದು ಸಂಪೂರ್ಣ ಭಿನ್ನ ಅಂತ ಆಗಿಬಿಟ್ಟಿದೆ. ಯೋಗಿ ಅನ್ನೋವನು ಭಗವಂತನಿಗಾಗಿ ನಿಜವಾಗಿ ತುಡಿತಾ ಇರ್ತಾನೆ, ಭಗವಂತನೇ ಬೇಕು ಅಂತ. ಭಕ್ತನಾದವ ಭಗವಂತನಿಂದ ಇನ್ನೇನೋ ಬೇಕು ಅಂತ ಕೇಳ್ತಾ ಇರ್ತಾನೆ ಅಂತ. ಓಕೆ. ಅಂದರೆ ಆ ಥರ ಭಕ್ತರಿಲ್ಲ ಅಂತಲ್ಲ. ಭಕ್ತರು ಅಂತ ಯಾರದ್ದೆಲ್ಲ ಮಹಾತ್ಮರ ಕಥೆಗಳನ್ನು ಕೇಳ್ತೀವೋ, ಅವರು ಪೂಜೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ನಂಗಿದು ಕೊಡು ದೇವರೇ, ನಂಗಿದು ಕೊಡು ಅಂತ ದೇವರೇ ಅಂತ ಕೇಳ್ಕೊಂಡವರನ್ನು ನಾವು ಭಕ್ತರು ಅಂತ ಹೆಸರಿಸ್ತಾ ಇಲ್ಲ. ನಾವು ಭಕ್ತರು ಅಂತ ಹೆಸರಿಸ್ತಾ ಇರೋದು ಯಾರನ್ನ ಅಂದರೆ, ಭಗವಂತ ಬೇಕು ಅಂತ ಕೇಳ್ಕೊಂಡವ್ರನ್ನೇ ಭಕ್ತರು ಅಂತ ಹೇಳ್ತಾ ಇದ್ದೀವಿ ನಾವು. ಎಕ್ಸಾಕ್ಟ್. ಮೀರಾಬಾಯಿಯನ್ನು ಕೃಷ್ಣನ ಪರಮ ಭಕ್ತೆ ಅಂತ ಕರೆಯುವಾಗ ಏನು ಕೇಳ್ಕೊಂಡ್ಳು ಅವಳು? ಅವಳು ಬೇರೆ ಏನೂ ಕೇಳ್ಕೊಂಡಿಲ್ಲ. ಅವಳು ಕೃಷ್ಣ ಬೇಕು ಅಂತಲೇ ಕೇಳ್ಕೊಂಡ್ಳು ಅಂತ. ಅವಳು ಅರಮನೆಯಲ್ಲಿದ್ದವಳು, ಅವಳಿಗೇನು ಬೇಕಾಗಿಯೂ ಇಲ್ಲ, ಸಂಪತ್ತೆಲ್ಲ ಇತ್ತು, ಆದರೆ ಅಂಥದ್ದು ಏನನ್ನೂ ಕೇಳದೆ ಅವಳು ಕೃಷ್ಣ ನೀನು ಬೇಕು ಅಂತ ಕೇಳಿದ್ದವಳು ಅಂತ ಮೀರಾಬಾಯಿ ಅಂತ. ಹಾಗಾಗಿ ಭಕ್ತ ಅಂತಂದಾಗಲೂ ಭಗವಂತನನ್ನು ಬಯಸಿದವರು ಭಕ್ತರಾದರು ಅಂತ. ಆ ಭಗವಂತನನ್ನು ಬಯಸೋದು ಅಂದರೆ ಏನು ಅಂದರೆ, ಭಗವಂತನ ಜೊತೆಗೆ ಸೇರೋದು ಅಥವಾ ಭಗವಂತನ ಜೊತೆಗೆ ಇರೋದು ಅನ್ನೋ ಅರ್ಥ ಬಂದಾಗ ಅದು ಇಲ್ಲೇ ಇರೋದಲ್ಲ ಅಂತ. ಅವನ ಜೊತೆಗೆ ಅಂತಂದಾಗ ಅವನ ಜೊತೆಗೆ ಇರುವಂತೆ ಹೋಗಬೇಕು ಅಂದಾಗ ಈ ದೇಹ ಅಲ್ಲ ಅಂತ. ಹಾಗಾಗಿ ಭಕ್ತನೂ ಕೂಡ ಭಕ್ತ ತನಗೆ ಬೇಕಾದ್ದನ್ನು ಬಯಸಬಾರದು ಅಂತೇನೋ ನಿಷೇಧ ಅಲ್ಲ. ತಪಸ್ಸು ಮಾಡ್ತಿದ್ರು, ವರ ಪಡಿತಾಯಿದ್ರು, ಅಥವಾ ನಮ್ಮಲ್ಲಿ ಎಷ್ಟು ಕರ್ಮಗಳು, ಈ ಕರ್ಮ ಯಾಕೆ ಅಂತ, ಕರ್ಮ ಅಂದರೆ ನಾನು ಹೇಳ್ತಾ ಇರೋದು ಧಾರ್ಮಿಕ
ಕರ್ಮಗಳು ಅಂತ ಹೇಳ್ತೀವಲ್ಲ, ಇದನ್ನು ಮಾಡಿ ಆ ಫಲ ಸಿಗುತ್ತೆ, ಈ ಪೂಜೆ ಮಾಡಿದ್ರೆ ಇದು ಸಿಗುತ್ತೆ, ಈ ಹೋಮ ಮಾಡಿದ್ರೆ ಇದು ಸಿಗುತ್ತೆ ಅಂತ ಅದನ್ನು ಋಷಿಗಳೇ ಹೇಳಿದ್ದು. ಈ ಮಾತನ್ನು ಹೇಳಿದವರೇ ಅದನ್ನು ಹೇಳಿದರು. ಅದು ಸಿಗಲ್ಲ ಅಂತಲ್ಲ, ಆದರೆ ಅದು ಅಂತಿಮ ಅಲ್ಲ ಅಂತ, ಅದಕ್ಕಾಗಿಯೇ ಅಲ್ಲ ಅಂತ. ಹಾಗಾಗಿ ನಿಜವಾದ ಭಕ್ತ ಅಂತ ಕರೆಸಿಕೊಳ್ಳುವವ ಅದನ್ನೆಲ್ಲ ಪಡ್ಕೊಳ್ಳಲ್ಲ ಅಂತಲ್ಲ, ಆದರೆ ಅವನ ಗುರಿ ಇನ್ನೊಂದಿರುತ್ತೆ ಅಂತ. ಅದು ಅನಿಕೇತನಾಗಬೇಕಾಗಿರೋದು ಅಂತ. ಹಾಗಾಗಿ ಅವನು ದೇವರೇ ನನಗೊಂದು ಮನೆ ಸ್ವಂತ ಮನೆ ಆಗಲಿ ಅಂತ ಕೇಳಿಕೊಂಡ ಮಾತ್ರಕ್ಕೆ ಅವನು ಭಕ್ತ ಅಲ್ಲ ಅಂತ ಆಗೋದಿಲ್ಲ. ಆದರೆ ಆ ಮನೆಯೇ ಶಾಶ್ವತ ಅಂತ ಅಂದ್ಕೊಂಡ್ರೆ ಆಗಲೂ ಅವನು ಭಕ್ತ ಆಗೋದಿಲ್ಲ. ಹಾಗಾಗಿ ಅವನಿಗೆ ಅದು ಗೊತ್ತಿರಬೇಕು, ಅನಿಕೇತಃ ಅಂತ. ಸ್ಥಿರಮತಿ ಅಂತ, ಇದು ಬುದ್ಧಿ ಚಲಿಸಬಾರದು ಅಂತ, ಸ್ಥಿರವಾಗಿರಬೇಕು ಅಂತ. ಅದು ಬಹಳ ಮುಖ್ಯವಾದದ್ದಾಗತ್ತೆ. ಏನಾಗುತ್ತೆ ಅಂತಂದರೆ ಅದರಲ್ಲೊಂದು ಏರಿಳಿತ ಇರುತ್ತೆ ಮನಸ್ಸಿನಲ್ಲಿ. ಅದು ದೇವರ ಬಗ್ಗೆನೂ ಇರುತ್ತೆ, ಮನುಷ್ಯರ ಬಗ್ಗೆನೂ ಇರುತ್ತೆ. ಎಲ್ಲ ಸಂಬಂಧಗಳ ವಿಷಯದಲ್ಲಿ ಮನಸ್ಸು ಒಂದೇ ತರಹ ಇರೋದಿಲ್ಲ. ಒಂದು ಸಲ ದಟ್ಟವಾಗಿರುತ್ತೆ, ಒಂದು ಸಲ ಅದು ತೆಳುವಾಗುತ್ತೆ ಆ ಭಾವ, ಒಂದು ಸಲ ಇಲ್ಲದೇ ಹೋಗಿಬಿಡತ್ತೆ ಅನ್ನೋ ಥರ ಆಗಿಬಿಡತ್ತೆ. ಈಗ ನದಿಯಲ್ಲಿ 365 ದಿವಸ ತುಂಬಿ ಹರಿಯುವ ನದಿಗಳು ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಬೇಸಿಗೆ ಬಂದಾಗ ಬತ್ತಿ ಹೋಗುತ್ತವೆ, ನೀರೇ ಇರೋದಿಲ್ಲ. ಮಳೆಗಾಲ ಬಂದಾಗ ಪ್ರವಾಹ. ಈ ಸಂಬಂಧಗಳ ವಿಷಯದಲ್ಲಿ, ದೇವರ ವಿಷಯದಲ್ಲೂ ಉಳಿದವರ ವಿಷಯದಲ್ಲೂ ಒಮ್ಮೆ ಪ್ರವಾಹವಾಗಿ ಹರಿತೀವಿ, ಒಮ್ಮೆ ಒಣಗಿ ಹೋಗಿರುತ್ತೆ, ಅದೊಂದು ಅಸ್ತಿತ್ವನೇ ಇಲ್ಲ ಅಂತ ಆಗಿಬಿಡತ್ತೆ. ಹಾಗಲ್ಲ, ಸ್ಥಿರತೆ ಬೇಕು ಅದರಲ್ಲಿ ಅಂತ. ಆ ಸ್ಥಿರತೆಯನ್ನು ಹಾಗೇ ಕಾಪಾಡ್ಕೊಂಬರಬೇಕು ಅಂತ. ಅದು ಕಷ್ಟ ಬರಲಿ ನಷ್ಟ ಬರಲಿ ಎಂಥ ಸಂದರ್ಭಗಳಲ್ಲೂ ಅದನ್ನು ಬಿಡಬಾರದು ಅಂತ. ಎರಡು ಸಂದರ್ಭದಲ್ಲಿ ಬಿಡ್ತೀವಿ. ಈಗ ಕಷ್ಟ ಬಂದಾಗಲೂ ಮರಿತೀವಿ ಅನ್ನೋದಿದೆ, ಆದರೆ ವಾಸ್ತವವಾಗಿ ಕಷ್ಟಕ್ಕಿಂತಲೂ ಸುಖ ಬಂದಾಗ ದೇವರನ್ನು ಮರಿತೀವಿ ಅನ್ನೋ ಮಾತು ಬರುತ್ತೆ. ಕುಂತಿ ಮಹಾಭಾರತದಲ್ಲಿ ಒಂದು ಮಾತನಾಡಿದ್ಲು ಅಂತ ಹೇಳ್ತಾರೆ. ವಿಪದಸ್ತಂತು ನ ಶಶ್ವತ್ ಯಾಸು ಸಂಕೀರ್ತ್ಯತೆ ಹರಿಹಿ ಅಂತ ಹೇಳಿದ್ಲು ಅಂತ. ಕಷ್ಟಗಳು ತುಂಬ ಬರಲಿ, ಮತ್ತೆ ಮತ್ತೆ ಬರಲಿ, ಯಾಕೆಂದರೆ ಆಗ ನಾನು ಹರಿಯನ್ನು ನೆನಿತೇನೆ ಅಂತ, ಅಂದರೆ ದೇವರನ್ನು ನೆನಿತೇನೆ ನಾನು ಅಂತ. ಇಲ್ಲ ಅಂದರೆ ಸುಖ ಸಮೃದ್ಧಿ ಅಂತಂದಾಗ ನಾನು ಅಂತ ಮಾತ್ರ ಕಾಣಿಸ್ಕೊಳ್ತಾ ಇರ್ತೀನಿ, ನನ್ನನ್ನು ಮೀರಿದ್ದು ಯಾವುದೂ ಇಲ್ಲ ಅನ್ನೋ ಭಾವ ಬಂದುಬಿಡತ್ತೆ ಅಂತ. ಈಗ ತುಂಬ ಜನರ ಕಥೆಗಳಲ್ಲಿ, ರಾವಣನಂಥವರ ಕಥೆಗಳಲ್ಲಿ ಅಥವಾ ಹಿರಣ್ಯಕಶಿಪು ಅಂಥವ್ರ ಕಥೆಗಳಲ್ಲಿ ನಾನೇ ದೇವರು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರು ಅವರು. ಅದು ಯಾಕೆ ಅಂದರೆ ಎಲ್ಲವೂ ಇತ್ತಲ್ಲ, ಒಬ್ಬ ಮನುಷ್ಯ ಅನುಭವಿಸಬಹುದಾದ ಎಲ್ಲವೂ ಇದ್ದಾಗ ಇದನ್ನು ಮೀರಿದ್ದೇನೂ ಇಲ್ಲ ಅನ್ನೋ ಫೀಲ್ ಬಂದುಬಿಡತ್ತೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ ಕಷ್ಟ ಬರಲಿ ಅಂತ. ಜೀವನದಲ್ಲಿ ಭಾಳ ಕಷ್ಟಪಟ್ಟು ಕುಂತಿ ಹೇಳೋದಿದು, ಸುಖದಲ್ಲಿದ್ದ ಕುಂತಿ ಹೇಳೋದಲ್ಲ. ಭಾಳ ಕಷ್ಟಪಟ್ಟು ಬದುಕಿದವಳು ಅವಳು. ಹಾಗಾಗಿ ಹಾಗಾಗಬೇಕು ಅಂತಲ್ಲ, ಕಷ್ಟದಲ್ಲಿ ಬದುಕಬೇಕು ಅಂತ ಏನೋ ಅದರ ಗುರಿಯಲ್ಲ, ಆದರೆ ಸುಖ ಬಂದಾಗ ಮರಿಬಾರದು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅಂತ. ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಇಷ್ಟೆಲ್ಲ ಇರುವ ಭಕ್ತ ಇದ್ದಾನಲ್ಲ, ಅವನು ನನಗೆ ಇಷ್ಟವಾಗ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಇಷ್ಟು ಒಂದು ಪಟ್ಟಿಯನ್ನು ಕೊಟ್ಟು ಈ ಭಕ್ತಿಯೋಗದಲ್ಲಿ, ಭಕ್ತಿಯೋಗ ಯಾಕೆ ಮುಖ್ಯವಾದದ್ದು, ಯಾಕೆ ಅನ್ನೋದನ್ನು ಹೇಳೋಕೆ ಆರಂಭ ಮಾಡಿದೆ ಯೋಗದಲ್ಲಿ. ಅಂದರೆ ಅರ್ಜುನ ಕೇಳಿದ ಪ್ರಶ್ನೆ ಅವ್ಯಕ್ತದ ಉಪಾಸನೆಯೋ ವ್ಯಕ್ತದ ಉಪಾಸನೆಯೋ ಅಂತ ಪ್ರಶ್ನೆ ಆರಂಭ. ಏತ್ವಕ್ಷರಂ ನಿರ್ದೇಶಂ ಅವ್ಯಕ್ತಂ ಅಂತ ಅವನು ಕೇಳ್ದ. ಅಂದರೆ ಕಣ್ಣಿಗೆ ಕಾಣದ್ದನ್ನು ಉಪಾಸನೆ ಮಾಡ್ತಾರಲ್ಲ, ಜ್ಞಾನದ ದಾರಿ ಅದ, ಅಥವಾ ಮೂರ್ತಿಯನ್ನು ಉಪಾಸನೆ ಮಾಡುವ ಭಕ್ತಿಯ ಅನ್ನುವ ಪ್ರಶ್ನೆಯನ್ನು ಅರ್ಜುನ ಕೇಳಿದಾಗ ಈ ಚಿಂತನೆ ಹುಟ್ಟುಕೊಳ್ತು, ಈ ಮಾತುಕತೆಗಳು, ಈ ಅಧ್ಯಾಯ ಹುಟ್ಟುಕೊಳ್ತು. ಅದು ಜ್ಞಾನ ಅಲ್ಲ ಅಂತಲ್ಲ, ಆದರೆ ಸುಲಭ ಮತ್ತು ಸರಳ ಭಕ್ತಿ ಮಾರ್ಗ ಅಂತ ಕೃಷ್ಣ ಹೇಳ್ದ. ಆದರೆ ಭಕ್ತಿ ಮಾರ್ಗ ಸುಲಭ ಸರಳ ಅಂತ ಅಂದು ಕೂಡಲೇ ನಾವು ಏನನ್ನ ಭಕ್ತಿ ಅಂತ ಅಂದ್ಕೊಂಡಿದ್ದೇವೋ ಅಷ್ಟನ್ನೇ ಭಕ್ತಿ ಮಾರ್ಗ ಅಂತ ಅಂದ್ಕೊಂಡು ಹೊರಟ್ರೆ ಅದಲ್ಲ ಅಂತಲೂ ಹೇಳ್ದ ಅಂತ. ಅಂದರೆ ಪರಂಪರಾಗತವಾಗಿ ರೂಢಿಯಲ್ಲಿ ಭಕ್ತ ಅಂತಂದರೆ ಏನು ಅಂತ ಇತ್ತೋ ಅದನ್ನು ಒಡೆದು ಹಾಕಿ ಅದಲ್ಲ, ಹೀಗಿರಬೇಕಾಗತ್ತೆ ಅನ್ನೋದನ್ನು ಅವನು ಕೃಷ್ಣ ತೋರಿಸಿಕೊಡ್ತಾನೆ ಅಂತ ಹೇಳಿ ಕೊನೆಗೆ ಆಡುವ ಮಾತು ಅವನು ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೇತಿ ಇವ ಮೇ ಪ್ರಿಯಾಹ. ಇಷ್ಟು ಹೇಳಿದನಲ್ಲ ನಾನು, ಈಗ ಹೇಳಿದ್ದು ಇದು ಧರ್ಮ್ಯ ಮತ್ತು ಅಮೃತ ಅಂತ. ಇದೇ ಧರ್ಮ ಅಂತ, ಧರ್ಮದ ದಾರಿ ಇದು ಅಂತ. ಈ ಭಕ್ತಿಯೋಗದಲ್ಲಿ ಈ ದಾರಿ ಹೇಳಿದ್ನಲ್ಲ, ಇದು ಅಮೃತ ಅಂತ. ಈ ಮಾತುಗಳು ಅಮೃತ. ನಾನು ಹೇಗೆ ಹೇಳಿದೆನೋ ಹಾಗೆ ಉಪಾಸನೆ ಮಾಡುವವರು ನನಗೆ ಇಷ್ಟವಾಗ್ತಾರೆ ಅಂತ. ಇಲ್ಲಿ ಉಪಾಸನೆ ಅಂದರೆ ಪರ್ಯುಪಾಸತೆ ಅಂತ ಮಾತಾಡ್ತಾನೆ. ಉಪಾಸನೆ ಅಂತ ಅಂದರೆ, ಆರಾಧನೆ ಅಂತ ಅಂದರೆ ನಾವಂದುಕೊಂಡಿರೋದೇನು ಅಂದರೆ ಭಜನೆ, ಸ್ತೋತ್ರ, ಸ್ತುತಿ, ಪೂಜೆ, ಹವನ ಅಷ್ಟನ್ನೇ ಇಟ್ಕೊಂಡಿದ್ದೀವಿ. ಅವು ಹೌದು, ಆದರೆ ಇಲ್ಲಿ ಕೃಷ್ಣ ಉಪಾಸನೆ ಅನ್ನುವ ಮಾತನ್ನು ಬಳಸೋದು ಬದುಕಿನ ರೀತಿ ನೀತಿಗಳಿಗೆ ಅಂತ. ನಾವೀಗ ಭಕ್ತಿಯೋಗ ಆರಂಭ ಆದಾಗಿನಿಂದ ಭಕ್ತ ಹೇಗಿರಬೇಕು ಅಂತ ನೋಡಿದ್ವಲ್ಲ,
ಅಲ್ಲಿ ಇದ್ದಿದ್ದು ಮನುಷ್ಯನೊಬ್ಬ ಹೇಗೆ ವರ್ತಿಸಬೇಕು ಅಂತ ಹೇಳಿದ್ದೆ ಅಲ್ವಾ ಅಂತ. ಅವನು ಎಲ್ಲೇ ಪೂಜೆ ಮಾಡ್ತಾ ಇರು, ಭಜನೆ ಮಾಡ್ತಾ ಇರು ಅಂತ ಅಷ್ಟನ್ನೇ ಹೇಳಿ ಎಲ್ಲಿ ನಿಲ್ಲಿಸಿದ್ದಾನೆ ಅಂತ, ನಿಲ್ಲಿಸಿಲ್ಲ ಅಂತ. ಅದನ್ನು ಮೀರಿದ ಅಂಶಗಳನ್ನು ಹೇಳ್ದ. ನೀನು ಸೃಷ್ಟಿಯ ಜೊತೆಗೆ ಹೇಗೆ ವರ್ತಿಸಬೇಕು, ಬೇರೆ ಜನರ ಜೊತೆಗೆ ಹೇಗೆ ವರ್ತಿಸಬೇಕು, ನಿನ್ನನ್ನು ಹೇಗೇಗೋ ನೋಡ್ತಾರೆ, ಶತ್ರುವಾಗಿ ನೋಡ್ತಾರೆ, ಮಿತ್ರನಾಗಿ ನೋಡ್ತಾರೆ, ಅಂಥವ್ರ ಜೊತೆಗೆ ಹೇಗೆ ವರ್ತಿಸಬೇಕು, ಸುಖ ಬರುತ್ತೆ ದುಃಖ ಬರುತ್ತೆ, ಆಗ ಹೇಗೆ ವರ್ತಿಸಬೇಕು ಅಂತ ಅನ್ನುವಾಗ ಅವನು ಹೇಳಿದ್ದೇನೆಂದರೆ ಉಪಾಸನೆ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಬಂದಿದ್ದು ಬದುಕುವ ವಿಧಾನ ಅಂತ, ಬದುಕುವ ವಿಧಾನ ಅಂತ. ಹಾಗಾಗಿ ಉಪಾಸನೆ ಅಂದರೆ ಅಷ್ಟೇ ಅಂತ ನಿಂತ್ಕೊಳ್ಳುವಂತಿಲ್ಲ, ಇವೆಲ್ಲವೂ ಸೇರುತ್ತೆ. ಹೀಗೆ ಉಪಾಸನೆ ಮಾಡುವವನಿದಾನಲ್ಲ ಅವನು ನನಗಿಷ್ಟ ಅಂತ. ಭಕ್ತಾಃ ತೇ ಅತೀವ ಮೇ ಪ್ರಿಯಾಃ, ಹೀಗೆ ಬದುಕುವ ಭಕ್ತರು ನನಗೆ ಅತ್ಯಂತ ಪ್ರೀತಿ. ಶ್ರದ್ಧಾಧಾನ ಮತ್ತು ಪರಮಾಹ ಅಂತ ಎರಡು ಸೇರಿಸ್ತಾನೆ. ಒಂದು ಶ್ರದ್ಧೆ, ಒಂದು ಶ್ರದ್ಧೆ ಅಂತ. ಶ್ರದ್ಧೆ ಅನ್ನೋದನ್ನು ಸುಲಭವಾಗಿ ವ್ಯಾಖ್ಯಾನಿಸೋದಾದರೆ ನಂಬಿಕೆ ಅಂತ ಹೇಳ್ಬೋದು ಅಂತ. ಅಷ್ಟೇ ಅರ್ಥ ಅಲ್ಲ ಅದಕ್ಕೆ. ನಂಬಬೇಕು, ಸಂಪೂರ್ಣವಾಗಿ ನಂಬಬೇಕು ಅಂತ, ಅನುಮಾನದಲ್ಲಿ ಅಲ್ಲ ಅಂತ. ಹಾಗೆ ಸಂಪೂರ್ಣವಾಗಿ ನಂಬಿ, ಈ ಸಂಪೂರ್ಣವಾಗಿ ನಂಬಿ ಎಂದಾಗ ಇದನ್ನು ಕುರುಡು ನಂಬಿಕೆ ಅಂತಲ್ಲ, ಕುರುಡಾಗಿ ಒಪ್ಕೊಳ್ಳೋದು ಅಂತಲ್ಲ. ಪರೀಕ್ಷಿಸಿ ಒಪ್ಪಿದ ಮೇಲೆ ನಂಬಿದ ಮೇಲೆ ಹಾಗೆ ನಡೆದುಕೊಂಡು, ಹೇಗೆ ಅಂದರೆ ಮತ್ತು ಪರಮಾಹ, ಅದನ್ನು ಸ್ವೀಕಾರ ಮಾಡಿದ ಮೇಲೆ ಅವನನ್ನೇ ಅಂತ ಭಾವಿಸಿಕೊಂಡು ಬದುಕ್ತಾ ಅಂತ, ಆ ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡು ಹಾಗೆ ಬದುಕ್ತಾ ಇರುವ ಭಕ್ತರಿದ್ದಾರಲ್ಲ ಅವರು ಅತೀವ ಮೇ ಪ್ರಿಯಾಹ, ನನಗೆ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ ಅಂತ ಕೃಷ್ಣ ಭಕ್ತಿ ಯೋಗವನ್ನು ಹೇಳಿ ನಿಲ್ಲಿಸ್ತಾನೆ. ಸೊ ಇಲ್ಲಿಗೆ ಭಕ್ತಿಯೋಗ ನಾನು ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಅನಿಸಿದ್ದು ಇಡೀ ಜೀವನನೇ ಭಕ್ತಿ ಯೋಗ ಆಗಬೇಕು ಅನ್ನೋದು. ಅಂದರೆ ಮಾಡುವ ಪ್ರತಿ ಕ್ರಿಯೆಗಳು, ಯೋಚಿಸುವ ಪ್ರತಿಯೊಂದು ಥಾಟ್ಸು ಕೂಡ ಆ ಮಾರ್ಗದಲ್ಲೇ ಇರಬೇಕು ಅನ್ನೋದು. ಅಂದರೆ ಕಂಪ್ಲೀಟಾಗಿ ಒಂದು ಇಡೀ ಬದುಕನ್ನೇ ಬದಲಾಯಿಸುವಂಥ ಮಾತುಗಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದನ್ನು ಹೇಳಿದೆ. ಅಂದರೆ ಸರ್ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಮಧ್ಯದಲ್ಲಿ ನಾನು. ಈಗ ಭಗವದ್ಗೀತೆಯ ಒಂದಷ್ಟು ಅಂಶಗಳನ್ನ ತಗೊಂಡು ಏನು ಪಂಥಗಳು ಅದೆಲ್ಲ ಆಗಿದೆ, ನನಗೆ ಗೊತ್ತಿಲ್ಲ. ನಾನು ಅದರ ಅಂದರೆ ಈಗ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯರು ಅಥವಾ ಬುದ್ಧ ಅಥವಾ ಮಹಾವೀರ ಇವೆಲ್ಲವೂ ಕೂಡ ಭಗವದ್ಗೀತೆಯ ಯಾವುದೋ ಒಂದು ಅಂಶದಿಂದ ಪ್ರೇರಣೆಗೊಂಡದ್ದ ಅಥವಾ ಅದು ಹೇಗೆ ಸರ್? ವಾಟ್ ಡು ಯು ಥಿಂಕ್? ಇಲ್ಲಿ ಅಂದರೆ ಈಗ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬಾರ್ಕರರು ಅಂತ ಮುಂದೆ ಎಷ್ಟು ಪರಂಪರೆಗಳು ಬಂದವೋ ಈ ಪರಂಪರೆಗಳೆಲ್ಲ ಈ ಭಗವದ್ಗೀತೆಯನ್ನು ಇಟ್ಟುಕೊಂಡು, ಅಂದರೆ ಅಲ್ಲಿ ಹೇಗೆ ಬಂತು ಅಂದರೆ ಈ ಭಗವದ್ಗೀತೆ ಒಂದೇ ಅಲ್ಲ, ಒಂದು ಸೈದ್ಧಾಂತಿಕ ತಳಹದಿಯ ಮೇಲೆ ಪಂಥಗಳು ಹುಟ್ಟುತ್ತವೆ, ಮತಗಳು ಅಥವಾ ಇವತ್ತು ಅದನ್ನೇ ಧರ್ಮಗಳು ಅಂತ ಕರೀತಾ ಇದ್ದಾರೆ. ಮತಗಳು ಅಥವಾ ಪಂಥಗಳು ಹುಟ್ಟುವಾಗ ಒಂದು ಸೈದ್ಧಾಂತಿಕತೆ ಬೇಕು, ಅದರ ತತ್ವ ಏನು ಅಂತ ಬೇಕು. ಸಿದ್ಧಾಂತ ಅಂದರೆ ಆ ತತ್ವಕ್ಕೆ ಆಶ್ರಯಿಸಿರೋದು 3 ಗ್ರಂಥಗಳನ್ನು, ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ ಅಂತ 3 ಗ್ರಂಥಗಳು. ಓಕೆ. ಬ್ರಹ್ಮಸೂತ್ರ ಅಂತ ವ್ಯಾಸರೇ ಬರೆದಿರುವ ಒಂದು ಪುಸ್ತಕ ಅದು. ಆಮೇಲೆ ಭಗವದ್ಗೀತೆ ಇದೆ, ಉಪನಿಷತ್ತುಗಳಿವೆ. ಇವುಗಳು ತಾತ್ವಿಕತೆಯನ್ನು ಕೊಟ್ಟವು. ಈ ತಾತ್ವಿಕತೆಯ ಮೇಲೆ ಅವರು ಸಿದ್ಧಾಂತವನ್ನು ತಂದರು. ಇವರೆಲ್ಲ ತಂದಿರುವಂಥದ್ದು ಎಲ್ಲಿಯವರೆಗೆ ಅಂದರೆ ಈ ಬ್ರಹ್ಮಸೂತ್ರಗಳನ್ನು ಆಧರಿಸಿ ಶಕ್ತಿ ವಿಶಿಷ್ಟಾದ್ವೈತ ಕೂಡ, ಶಕ್ತಿ ವಿಶಿಷ್ಟಾದ್ವೈತ ಅಂದರೆ ವೀರಶೈವ ತತ್ವ ಇದೆಯಲ್ಲ ಅದು, ವೀರಶೈವ ತತ್ವ ಇದೆಯಲ್ಲ ಅದು ಅಂತ ಪ್ರಾಯಶಃ ಈ ವರ್ಷವೇ ಕಳೆದ ವ್ಯಾಸ ಪೂರ್ಣಿಮೆಯ ಸಮಯದಲ್ಲಿ ಅಂತ ಅನಿಸುತ್ತೆ, ಉಜ್ಜಯಿನಿ ಪಂಚಾಚಾರ್ಯರಲ್ಲಿ ಉಜ್ಜಯಿನಿ ಜಗದ್ಗುರುಗಳು ಹೇಳಿದರು, ವ್ಯಾಸರು ನಮಗೂ ಗೌರವಾರ್ಹರು, ಯಾಕೆಂದರೆ ವೀರಶೈವ ಸಿದ್ಧಾಂತ ಬ್ರಹ್ಮಸೂತ್ರವನ್ನು ಅನುಸರಿಸ್ಕೊಂಡೇ ಅದರ ವ್ಯಾಖ್ಯಾನ ಬರದೆ ಮುಂದೆ ಹೋಗಿರೋದು ಅಂತ. ಸಿದ್ಧಾಂತ ಏನು ಅಂತಂದಾಗ ಈ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡ್ರು, ಅದರಲ್ಲಿ ಭಗವದ್ಗೀತೆಯನ್ನು ಇಟ್ಟುಕೊಂಡ್ರು. ಇವುಗಳನ್ನು ಅವರು ನೋಡಿದ ನೋಟದಲ್ಲಿ ಬೇರೆ ಬೇರೆ ಥರ ಕಾಣಿಸ್ತು ಅವರುಗಳಿಗೆ. ಅದು ಬೇರೆ ಥರ, ಶಂಕರಾಚಾರ್ಯರಿಗೆ ಒಂಥರ ಕಾಣಿಸ್ತು, ಮಧ್ವಾಚಾರ್ಯರಿಗೆ ಒಂಥರ ಕಾಣಿಸ್ತು, ರಾಮಾನುಜಾಚಾರ್ಯರಿಗೆ ಒಂಥರ ಕಾಣಿಸ್ತು, ಶಕ್ತಿ ವಿಶಿಷ್ಟಾದ್ವೈತ ಬಂದಾಗ ಒಂಥರ ಕಾಣಿಸ್ತು, ನಿಂಬಾರ್ಕರ್ರಿಗೆ, ಹೀಗೆ ಅವರಿಗೆ ಇದರಲ್ಲಿ ಸ್ವಲ್ಪ ಬೇರೆ ಥರ ಕಾಣಿಸ್ತು. ಬೇರೆ ಅಂದರೆ ಸಂಪೂರ್ಣವಾಗಿ ಭಿನ್ನ ಅಂತ ಅಲ್ಲ, ಇದರಲ್ಲಿ ಒಂದಿಷ್ಟು ಅಂಶಗಳಲ್ಲಿ ಇದು ಹೀಗಲ್ಲ ಅಂತ ಇವರು, ಇದು ಹೀಗಲ್ಲ ಅಂತ ಇವರು, ಅವರವರು ಬೇರೆ ಥರ ಹೇಳಿದ್ರು. ಹಾಗಾಗಿ ಪಂಥಗಳು ಬೇರೆ ಬಂದವು ಅಂತ. ಆದರೆ ಈ ಪಂಥಗಳೆಲ್ಲ ಬೇರೆ ಧರ್ಮಗಳಲ್ಲ ಅಂತ, ಅಂದರೆ ಸಂಪೂರ್ಣ ಭಿನ್ನ ಅಲ್ಲ ಇವು. ಯಾಕೆಂದರೆ ಇಷ್ಟು ಇದುಗಳಲ್ಲಿ ನೀವು ಆಚಾರ ವಿಚಾರ ಅಂತ ಬಂದರೆ, ನಡವಳಿಕೆ ಅಂತ ಬಂದರೆ, ಬದುಕುವ ರೀತಿ ಅಂತ ಬಂದರೆ ಬಹಳ ವ್ಯತ್ಯಾಸ ಏನೂ ಇಲ್ಲ. ಇದರಿಂದ ಹುಟ್ಟಿಕೊಂಡ ಇವಿದೆಯಲ್ಲ, ಇವು ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಅಥವಾ ಈಗ ಜೈನ ಬೌದ್ಧ ಅಂತ ಬಂದಾಗ ಅವರು ಇವು 3 ತಗೊಳ್ಳಲಿಲ್ಲ.
ಈ ಮೂರನ್ನು ನೇರವಾಗಿ ತಗೊಳ್ಳಿಲ್ಲ ಅವರು. ಈ ಅಂಶಗಳಿವೆ ಅಲ್ಲಿ, ಇಲ್ಲ ಅಂತೇನೂ ಅಲ್ಲ, ಇದೇ ತತ್ವಗಳೇ ಬರುತ್ತೆ ಅಲ್ಲೂ, ಇದಲ್ಲ ಅಂತಲ್ಲ. ಈ ಕೃತಿಗಳನ್ನು ಇಟ್ಕೊಳ್ಳಿಲ್ಲ. ನೀವು ಬೌದ್ಧ ಜೈನವನ್ನು ಸೇರಿಸಿಕೊಂಡು ಅಥವಾ ಸಿಖ್ ಯಾವುದು ಇಲ್ಲಿ ಹುಟ್ಟಿದೆಯೋ ಇವುಗಳಲ್ಲೆಲ್ಲ ಬದುಕಿನ ವಿಧಾನದಲ್ಲಿ ಬದಲಾವಣೆ ಇಲ್ಲ. ಇವತ್ತು ಜನ ಭಾಳ ತಪ್ಪಾಗಿ ಅದು ಸಂಪೂರ್ಣ ಬೇರೆ, ಇದು ಸಂಪೂರ್ಣ ಬೇರೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಒಬ್ಬ ಹೊರಗಿನವನು ಬಂದರೆ, ಇಲ್ಲಿಗೆ ಬಂದರೆ, ಇವರು ಬದುಕುವ ರೀತಿ ನೀತಿಗಳಲ್ಲಿ ಇವರು ಪೂಜೆ ಮಾಡೋದರಿಂದ ಹಿಡಿದು ಇನ್ನೊಂದರಿಂದ ಹಿಡಿದು ಅವನಿಗೆ ಇವರು ಬೇರೆ ಬೇರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇವನು ಜೈನ, ಇವನು ಬೌದ್ಧ, ಇವನು ಸಿಖ್, ಇವನು ಅದ್ವೈತಿ, ಇವನು ದ್ವೈತಿ, ಇವನು ವಿಶಿಷ್ಟಾದ್ವೈತಿ, ಇವನು ವೀರಶೈವ ಅಂತ ಇವುಗಳನ್ನು ಬೇರ್ಪಡಿಸಿ ನೋಡೋದಕ್ಕೆ ಒಬ್ಬ ಹೊಸಬನಿಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಒಂದೇ ತರಹ ಆಹಾರ, ವಿಹಾರ, ಪೂಜೆ, ಇನ್ನೊಂದು ಎಲ್ಲವೂ ಒಂದೇ ತರಹ. ದೇವರು ಬೇರೆ ಬೇರೆ ಇರ್ಬೋದು, ಅಲ್ಲಿ ಇನ್ನೊಂದು ಥರ ಇರ್ಬೋದು. ಹಾಗಾಗಿ ಇವೆಲ್ಲ ಸಂಪೂರ್ಣ ಭಿನ್ನ ಅಲ್ಲ. ಇಲ್ಲಿ ವ್ಯತ್ಯಾಸ ಇರೋದು ತಾತ್ವಿಕ ಅಂಶಗಳಲ್ಲಿ ವ್ಯತ್ಯಾಸ ಇದೆ, ತಾತ್ವಿಕ ಅಂಶಗಳಲ್ಲಿ ವ್ಯತ್ಯಾಸ ಇದೆ. ಇನ್ನು ದಾರಿಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ದಾರಿಗಳಲ್ಲಿ ಹೇಗೆ ಅಂದರೆ, ಪಂಥಗಳಲ್ಲಿ ನಾವು ಗೀತೆಯಲ್ಲೇ ನೋಡ್ತಾ ಬಂದ್ವಲ್ಲ, ಎಷ್ಟು ತರಹದ ಕ್ರಮಗಳನ್ನು ಹೇಳ್ಬಿಟ್ಟ ಅವನು. ಜ್ಞಾನಯೋಗ ಅಂದ, ಕರ್ಮಯೋಗ ಅಂದ, ಮುಂದೆ ಬಂದಾಗ ಇನ್ನಷ್ಟು ಬಂತು ಅದು. ಹಾಗೆ ಇನ್ನೂ ಬೇಕಷ್ಟಿದೆ. ಯೋಗದ ದಾರಿಗಳಿವೆ, ತಂತ್ರ ಮಾರ್ಗಗಳಿವೆ. ತಂತ್ರ ಮಾರ್ಗಗಳಲ್ಲಿ ಶೈವ ತಂತ್ರ ಮಾರ್ಗ ಇದೆ, ಶಾಕ್ತ ತಂತ್ರ ಮಾರ್ಗ ಇದೆ. ಯಾರೋ ಶ್ರೀವಿದ್ಯೆ ಉಪಾಸನೆ ಮೂಲಕ ಹೋಗ್ತಾರೆ, ಯಾರೋ ಅಷ್ಟಾಂಗ ಯೋಗದ ಮೂಲಕ ಹೋಗ್ತಾರೆ. ಅದೆಲ್ಲ ಎಲ್ಲಿದೆ ಸರ್ ಇದೆಲ್ಲ ತಂತ್ರ? ಇವೆಲ್ಲ ಬೇರೆ ಬೇರೆ ಕೃತಿಗಳಿವೆ, ಬೇಕಷ್ಟು ಕೃತಿಗಳಿವೆ. ಈಗ ಅಗೋರಿಗಳು ಅಂತ ಕಾಣಿಸ್ತಾರೆ, ನಾಗಗಳು ಅಂತ ಕಾಣಿಸ್ತಾರೆ, ಅಲ್ಲಿ ಯಾವುದೋ ನಿರ್ಮೋಹಿ ಅಖಾಡ ಅಂತ ಕೇಳ್ತೀವಿ. ಬೇಕಷ್ಟು ಪರಂಪರೆಗಳಿವೆ. ಈಗ ಮೊನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಆದಾಗ ಭಾರತದ 125 ಸಂಪ್ರದಾಯಗಳ ಯತಿಗಳನ್ನು ಕರೆದಿದ್ರಂತೆ ಅವರು. ಈ ಸಂಪ್ರದಾಯಗಳನ್ನೇ ಪಂಥ ಅಂತ ಕರೀತಾ ಇರೋದು. ಅಂದರೆ ಇಲ್ಲಿ 125 ಬೇರೆ ಬೇರೆ ಕ್ರಮಗಳಿವೆ ಅಂತ. ಈಗ ಅಲ್ಲಿ ಅಯೋಧ್ಯೆಯಲ್ಲಿ ಅಲ್ಲಿ ಪೂಜೆ ರಾಮಾನಂದಿ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ. ಅಲ್ಲಿ ರಾಮಾನಂದಿ ಸಂಪ್ರದಾಯ ಅನ್ನೋದು ಇನ್ನೊಂದು. ರಾಮಾನಂದರು ಅಂತ ಒಬ್ಬರಿದ್ದರು. ಅವರು ರಾಮಾನುಜಾಚಾರ್ಯರ ತತ್ವದ ಮೇಲೆ ಅವರು ಬೆಳೆದವರು. ಅವ್ರದ್ದೊಂದು ಬೇರೆ ಪಂಥ ಇದೆ, ರಾಮಾನಂದಿ ಪಂಥ ಅಂತ ಒಂದಿದೆ. ಹೀಗೆ ಬೇಕಷ್ಟು ಪಂಥಗಳಿವೆ ಇಲ್ಲಿ. ಈ ಪಂಥಗಳು ಸಂಪ್ರದಾಯಗಳು ಏನು ಅಂದರೆ, ಯಾವುದೋ ಒಂದು ಅಂಶವನ್ನು ಮುಖ್ಯ ಮಾಡ್ಕೊಳ್ತಾ ಹೋದು. ಉದಾಹರಣೆಗೆ ಜೈನರಿದ್ದರು, ಅವರು ಅಹಿಂಸೆಯನ್ನು ಬಹಳ ಮುಖ್ಯವಾಗಿ ಭಾವಿಸಿದರು. ಅಹಿಂಸೆ ಅನ್ನೋದು ಭಾಳ ಮುಖ್ಯ ಅವರಿಗೆ, ಉಪವಾಸಾದಿಗಳು ಭಾಳ ಮುಖ್ಯ. ಹೀಗೆ ಅವರದ್ದೇ ಒಂದು ವಿಧಾನವನ್ನು ತಗೊಂಡ್ರು ಅವರು ಅಂತ. ಯಾರೋ ಒಬ್ಬ ತಪಸ್ಸಿನ ಮೂಲಕ ಹೋಗ್ತಾ ಇದ್ದ, ಯಾರೋ ಒಬ್ಬ, ಹೀಗೆ ಇಷ್ಟು ದಾರಿಗಳಿವೆಯಲ್ಲ, ಇದುಗಳಲ್ಲಿ ಯಾವುದೋ ಒಂದಿಷ್ಟು ಅಂಶಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡ ಪಂಥಗಳು ಬೇರೆ ಆದವು. ಈ ಪಂಥಗಳಲ್ಲಿ ತಾತ್ವಿಕತೆ ಬೇರೆಯಾಗೂ ಬದಲಾದವು. ತಾತ್ವಿಕತೆ ಒಂದೇ ಇದೆ, ಪಂಥ ಬೇರೆ ಅಂತಲೂ ಆಯಿತು. ಅಂದರೆ ಈಗ ಉದಾಹರಣೆಗೆ ಅದ್ವೈತವನ್ನೇ ಒಪ್ಪಿಕೊಳ್ತಾರೆ, ಆದರೆ ಬದುಕಿನ ವಿಧಾನದಲ್ಲಿ ಮತ್ತು ಸ್ವಲ್ಪ ಬೇರೆ ಅನ್ನೋ ಥರ ಇದೆ ಅನ್ನೋ ಥರನೂ ಬಂತು ಅಂತ, ಅಂಥದ್ದು ಬಂತು ಅದರಲ್ಲಿ. ಹಾಗೆ ಎಷ್ಟೋ ಪದ್ಧತಿಗಳು ಬೇರೆ ಥರ ಹಾಕ್ಕೊಂಡು ಹೋದವು. ವಾಸ್ತವವಾಗಿ ಇದೆಲ್ಲ ಏನು ಅಂದರೆ, ಇಲ್ಲಿ ಬಹುತ್ವ ಇದೆ ಮತ್ತು ಏಕಸೂತ್ರ ಇದೆ. ಈ ಏಕಸೂತ್ರ ಬೇರೆ, ಏಕರೂಪ ಬೇರೆ. ಏಕಸೂತ್ರ ಅಂತ ಅಂದರೆ ಒಂದು ಮಾಲೆ ಇದೆ ಅಂತ ಅಂದ್ಕೊಳ್ಳೋಣ. ಸೂತ್ರ ಅಂದರೆ ದಾರ ಅಂತಲೇ ಅರ್ಥ. ಒಳಗಡೆ ಹೆಣೆದುಕೊಂಡಿರುವ ದಾರ ಒಂದೇ. ಈ ಹೂವಿದೆಯಲ್ಲ, ಇಲ್ಲಿ 10 ಬಣ್ಣ ಬಣ್ಣದ ಹೂಗಳನ್ನು ಅದರಲ್ಲಿ ಕಟ್ಟಿರ್ಬೋದು. 10 ತರಹದ ಆಕೃತಿ, ಎಲ್ಲವೂ ಬೇರೆ ಬೇರೆ ಥರದ ಹೂವು ಹಾಕಿರ್ಬೋದು. ಆದರೆ ಇಲ್ಲಿ ಬಹುತ್ವ ಇದೆ. ಈ ಹೂವಿದ್ದಂತೆ ಪಕ್ಕದ ಹೂವಿಲ್ಲ. ಇದು ಬಿಳಿ, ಇದು ಮಲ್ಲಿಗೆ, ಇದು ಕನಕಾಂಬರ, ಇದು ಸುಗಂಧರಾಜ, ಯಾವುದನ್ನು ಬೇಕಿದ್ರೂ ಅದರಲ್ಲಿ ಮಾಡಿರ್ಬೋದು. ಅದು ಬೆಳೆದಿದ್ದು ಬೇರೆ ಗಿಡದಲ್ಲಿ, ಅದರ ಬಣ್ಣ ಬೇರೆ, ಅದರ ಆಕಾರ ಬೇರೆ. ಹಾಗಾಗಿ ಇದು ಬಹುತ್ವ, ಇದು ಭಿನ್ನ. ಒಳಗಿಳಿದು ನೋಡಿದ್ರೆ ಸೂತ್ರ ಒಂದೇ, ಕಟ್ಟಿದ ದಾರ ಒಂದೇ ಅಂತ. ಹಾಗೆ ಇಲ್ಲಿ ಹುಟ್ಟಿದ ಇಷ್ಟೂ ಪಂಥಗಳಲ್ಲಿ ಒಳಗಿರುವ ದಾರ ಒಂದೇ, ಹೊರಗಡೆ ಬೇರೆ. ಅದು ಅಭಿವ್ಯಕ್ತಗೊಂಡ, ಅದು ಅನುಸರಿಸುವ, ಅದು ಬದುಕುವ ಕ್ರಮಗಳು ಬೇರೆ ಅಂತ. ಹಾಗಾಗಿ ಏಕರೂಪ ಅಲ್ಲ, ಏಕಸೂತ್ರ. ಒಳಗಿಡುವ ಸೂತ್ರ ಒಂದೇನೆ. ಏಕಸೂತ್ರ ಮತ್ತು ಬಹುತ್ವ ಎರಡು ಸೇರಿದ್ದು ಇದು ಅಂತ. ಏಕಸೂತ್ರ ಅಂದರೆ ಯಾವುದು ಅಂತ ನಾವು ಏಕಸೂತ್ರ ಅಂತ ಅಂದಾಗ ನೋಡಿ, ಇಲ್ಲಿ ಎಲ್ಲ ಕಡೆಗೆ ಹೇಳುವ ಅಂಶಗಳು ಯಾವುದು ಅಂದರೆ, ಹಲವು ಅಂಶಗಳನ್ನು ಸಮಾನವಾಗಿ ಒಪ್ಪಿಕೊಳ್ತಾರೆ. ಒಂದು ಅತೀತವಾದ ಒಂದನ್ನು ಒಪ್ಪಿಕೊಳ್ತಾರೆ, ಅತೀತವಾದದ್ದೊಂದನ್ನು ಒಪ್ಪಿಕೊಳ್ತಾರೆ. ಅತೀತವಾದದ್ದು ಹೇಗಿದೆ ಅನ್ನೋದಕ್ಕೆ ಒಂದೇ ತರಹದ ಅಂಶಗಳು ಬರುತ್ತೆ. ದೇವರು ಹೇಗಿದ್ದಾನೆ ಅಂತಂದಾಗ ಮೂರ್ತಿ ರೂಪದಲ್ಲಿ ಬೇರೆ. ಎಲ್ಲ ಕಡೆಯಲ್ಲೂ ನಮ್ಮಲ್ಲಿ ಮೂರ್ತಿ ಮತ್ತು ಮೂರ್ತಿಯನ್ನು ಮೀರಿದ ಎರಡನ್ನು ಒಪ್ಪಿಕೊಳ್ಳದೇ ಇರೋದು ನಮ್ಮಲ್ಲಿ. ಈಗ ಶಿವದೇವರು ಅಂತ ಹೇಳುವವರು ವಿಷ್ಣು ಅಂತ ಒಬ್ಬ ದೇವರಿಲ್ಲ ಅಂತ ಹೇಳೋದಿಲ್ಲ.
ವಿಷ್ಣು ಅನ್ನೋ ಒಬ್ಬ ದೇವರಿಲ್ಲ ಅಂತಲ್ಲ, ಶಿವ ಅಂತ ಇದಾನಲ್ಲ ಅವನು ವಿಷ್ಣುವಿಗಿಂತ ಹಿಂದಿರುವ ಶಕ್ತಿ ಅಂತ. ಅಂದರೆ ಪರಬ್ರಹ್ಮನೇ ಶಿವ ಅಂತ ಹೇಳ್ತಾರೆ ಅವರು. ವಿಷ್ಣು ಅಂತ ಹೇಳುವವರು ಶಿವ ಅನ್ನುವ ದೇವರೇ ಇಲ್ಲ ಅಂತಲ್ಲ ಅವ್ರು ಹೇಳ್ತಾ ಇರೋದು. ಶಿವನಿಗಿಂತ ಇನ್ನೊಂದು ಪರಬ್ರಹ್ಮ ಅಂತ ಇದೆಯಲ್ಲ ಅದು ವಿಷ್ಣು ಅಂತ ಅವ್ರು ಹೇಳ್ತಾರೆ ಅನ್ನೋ ತರಹದಲ್ಲಿ ಅಂತ. ಈಗ ರಾಮ ಕೊನೆ ಹಂತದಲ್ಲಿ ಬ್ರಹ್ಮ ಬಂದು ಕೇಳ್ತಾನೆ. ಅಂದರೆ ಅವನು 11,000 ವರ್ಷ ಬದುಕಿರ್ತಾನೆ. ರಾಮ ಬರೋದೇ ಇಲ್ಲ ವಾಪಸ್ಸು ವೈಕುಂಠಕ್ಕೆ. ಕೆಲಸ ಮುಗಿದಿದೆ, ರಾವಣ ಸತ್ತು 10,000 ವರ್ಷ ಆಗಿದೆ. ರಾಮ ಇಲ್ಲೇ ಇದ್ದಾನೆ ಅಯೋಧ್ಯೆಯಲ್ಲಿ. ಆಗ ಬ್ರಹ್ಮ ಕಾಲನನ್ನು ಕಳಿಸ್ತಾನೆ ಅವನ ಬಳಿಗೆ. ಒಂದು ಸಂದೇಶ ಕಳಿಸ್ತಾನೆ, ಒಂದು ತಪಸ್ವಿಯ ಥರದಲ್ಲಿ ಕಳಿಸಿ ರಾಮನಿಗೆ ಹೇಳ್ತಾನೆ, ಏನಂದರೆ ಇಷ್ಟು ಕಾಲ ಆಯಿತು, ಇನ್ನೂ ಹೀಗೆ ಮುಂದುವರಿತೀಯ ನೀನು, ಅಥವಾ ಹಿಂದೆ ಬಂದು ನೀನು ವಿಷ್ಣುವಿನ ರೂಪದಿಂದ ರಾಮನಾದಿಯಲ್ಲ ವಿಷ್ಣು ಆಗ್ತೀಯ, ಅಥವಾ ಅದಕ್ಕಿಂತ ಹಿಂದಿನ ನಿನ್ನ ಪರಬ್ರಹ್ಮ ಸ್ವರೂಪ ಇದೆಯಲ್ಲ ಅದಾಗ್ತೀಯ, ಯಾವುದು ಅಂತ ಒಂದು ನಿರ್ಣಯ ಕೊಡು ಅಂತ ಹೇಳಿ ಕಳಿಸ್ತಾನೆ ಬ್ರಹ್ಮ. ಆಗ ಅವನು ವಿಷ್ಣುವಾಗಿ ಉಳ್ಕೊಳ್ತಾನೆ ರಾಮ ಅಂತ ಬರುತ್ತೆ. ಅಂದರೆ ಈ ಪರಬ್ರಹ್ಮ ಅನ್ನೋದು ಎಲ್ಲ ದೇವತೆಗಳ ಹಿಂದಿನ ಅವಸ್ಥೆ. ಈ ಪರಬ್ರಹ್ಮವೇ ಶಿವ ಆಗಿದ್ದು, ಈ ಪರಬ್ರಹ್ಮವೇ ವಿಷ್ಣು ಆಗಿದ್ದು, ಈ ಪರಬ್ರಹ್ಮವೇ ಬ್ರಹ್ಮ ಆಗಿದ್ದು ಅಂತ. ಈಗ ಅದೇ ಇದಾಗಿದ್ದು ಅಂತಂದಾಗ ಇದು ಅದು ಬೇರೆ ಅಲ್ಲ, ಇದೇ ಅದು ಅಂತಂದಾಗ ಶಿವನೇ ಪರಬ್ರಹ್ಮ ಅಂದ್ರೇನು ತಪ್ಪಿಲ್ಲ, ವಿಷ್ಣುವೇ ಪರಬ್ರಹ್ಮ ಅಂದ್ರೇನು ತಪ್ಪಿಲ್ಲ ಅಂತ. ಹೀಗೆ ಈ ಅಂಶವನ್ನು ಒಂದು ಯಾವುದೋ ಒಂದು ಅವ್ಯಕ್ತವಾದದ್ದಿದೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾರೆ. ಆ ಅವ್ಯಕ್ತವಾದದ್ದನ್ನು ಉಪಾಸನೆ ಮಾಡಬೇಕು, ಅಲ್ಲಿ ಹೋಗಿ ಸೇರಬೇಕು ಅನ್ನೋದನ್ನು ಒಪ್ಕೊಳ್ತಾರೆ. ಮೋಕ್ಷ ಒಪ್ಕೊಳ್ತಾರೆ ಇವೆಲ್ಲರೂ. ಮೋಕ್ಷ ಅದಕ್ಕೆ ಬೇರೆ ಬೇರೆ ಶಬ್ದದಲ್ಲಿ ನಿರ್ವಾಣ ಅಂತ ಕರೀತಾರೆ, ಜೈನರು ನಿರ್ವಾಣ ಅಂತ ಕರೀತಾರೆ ಅದನ್ನು. ಇನ್ನೊಂದು ಕಡೆ ಇನ್ನೊಂದು ಹೆಸರಲ್ಲಿ ತಗೋತಾರೆ. ಆದರೆ ಅದು ಏನು ಅಂದರೆ ಅದೇನೆ. ಮೋಕ್ಷ ಏನು ಅನ್ನೋದ್ರ ಬಗ್ಗೆ ಮತ್ತೆ ಬೇರೆ ಚಿಂತನೆ ಬರುತ್ತೆ. ಮೋಕ್ಷ ಬೇಕೇ ಬೇಕು, ಅದು ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ ಅಂತ. ಅಂದರೆ ಅವನಲ್ಲಿ ಒಂದಾಗಿ ಹೋಗುವುದು ಅಂತ ಅದ್ವೈತ ಹೇಳುತ್ತೆ. ಅದ್ವೈತ ಅಥವಾ ಶಿವಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತವು ಅದನ್ನೇ ಹೇಳುತ್ತೆ. ದ್ವೈತ ಅನ್ನೋದೇನೆಂದರೆ ಇಲ್ಲ ದೇವರ ಜೊತೆಗೆ ಒಂದಾಗೋದಲ್ಲ, ದೇವರ ಜೊತೆಗಿರೋದು ಅನ್ನೋ ಥರ ಹೇಳುತ್ತೆ ಅದು. ಶಕ್ತಿ ವಿಶಿಷ್ಟಾದ್ವೈತ ಇನ್ನೊಂದು ತರಹದಲ್ಲಿ ಒಂದು ಮಟ್ಟಿನ ಅಸ್ತಿತ್ವ ಸ್ವಲ್ಪ ಬೇರೆ ಥರ ಇರುತ್ತೆ ಅನ್ನೋ ಥರದ್ದು ಮಾತಾಡುತ್ತೆ. ಹೀಗೆ ಅದು ಅಂತ. ಈ ತರಹ ಆ ಮೋಕ್ಷ ಏನು ಅನ್ನೋದ್ರ ಬಗ್ಗೆ ಮತ್ತೆ ಚಿಂತನೆ ಬರುತ್ತೆ. ಆದರೆ ಮೋಕ್ಷ ಬೇಕು, ಮೋಕ್ಷಕ್ಕಾಗಿ ಪ್ರಯತ್ನಿಸಬೇಕು ಅನ್ನೋ ಅಂಶ ಅದು ಬೌದ್ಧರಿಗೂ ಒಂದೇ, ಜೈನರಿಗೂ ಒಂದೇ, ಅದ್ವೈತಿಗಳಿಗೂ ಒಂದೇ, ದ್ವೈತಿಗಳಿಗೂ ಒಂದೇ, ವೀರಶೈವರಿಗೂ ಒಂದೇ, ಎಲ್ಲರಿಗೂ ಒಂದೇ ಇಲ್ಲಿ ಅಂತ. ಇವುಗಳು ಏಕರೂಪವಾದದ್ದು ಅಂತ. ಉಪಾಸನೆ ಮಾಡೋದು ಹೇಗೆ ಅಂತಂದಾಗ ಅದಕ್ಕೆ ಯಾವುದೋ ಮಂತ್ರಗಳು ಬೇಕು ಅಂತ. ಆ ಮಂತ್ರಗಳು ಅದು ಯಾವುದು ಅನ್ನೋದಕ್ಕೆ ಬೇರೆ ಬೇರೆ ಥರ ಬಂತು. ಆದರೆ ಮಂತ್ರಗಳಿಲ್ಲದೇ ಇಲ್ಲ ಅಂತ ಜೈನರಲ್ಲೂ ಇದೆ, ಅದು ಬೌದ್ಧರಲ್ಲೂ ಇದೆ. ಈ ನವಬೌದ್ಧರು ಅಂತ ಈಗಿನವರು ಇವರೇನೋ ಮಾತಾಡ್ತಾರೆ. ಆದರೆ ನಿಜವಾದ ಬೌದ್ಧರಲ್ಲಿ ಹೋಮ, ಹವನ, ಪೂಜೆ, ದೇವರು ಇಷ್ಟು ಇದೆ. ಈಗಲೂ ಬೌದ್ಧರು ಅದಷ್ಟನ್ನು ಮಾಡ್ತಾರೆ. ದಲಾಯಿ ಲಾಮಾ ಯಾವ ಬೌದ್ಧ ಮತಕ್ಕೆ ಗುರುವೋ ಆ ಬೌದ್ಧರಲ್ಲಿ ಇಷ್ಟು ಇದೆ. ಹೋಮ ಪೂಜೆಯಿಂದ ಹಿಡಿದು ಎಲ್ಲವೂ ಇದೆ, ದೇವರುಗಳು ಇದ್ದಾರೆ. ಇದಿದೆ ದೇವರುಗಳು ಇದೆ, ಸೊಂಡಿಲಿರುವ ದೇವರು ಇದೆ ಅವರ ಹತ್ರ. ಗಣಪತಿ ಅಂತ ಕರೆಯಲ್ಲ, ಬೇರೆ ಹೆಸರು ಹೇಳ್ತಾರೆ. ಈ ಅಂಶಗಳಲ್ಲೆಲ್ಲ ಏಕರೂಪವೇ, ಭಿನ್ನ ಅಲ್ಲ ಅಂತ. ಹಾಗಾಗಿ ಉಪಾಸನೆ ಮಾಡುವ ಕ್ರಮ, ಉಪಾಸನೆಗೆ ಏನು ಮಾಡಬೇಕು ಅಂತಂದಾಗ ನೀನು ಮೌನ ಮಾಡು, ನೀನು ಯಮದಮಗಳನ್ನು ಮಾಡು, ನೀನು ಪ್ರಾಣಾಯಾಮ ಮಾಡು, ನೀನು ಆಸನ ಮಾಡು, ತಪಸ್ಸು ಮಾಡು, ಮೌನ ಮಾಡು, ಉಪವಾಸ ಮಾಡು, ಇದರಲ್ಲೂ ಯಾವ ಭಿನ್ನತೆಯೂ ಇಲ್ಲ. ಹೀಗೆ ಇಂತಹ ಅಸಂಖ್ಯ ಅಂಶಗಳಲ್ಲಿ ಇವೆಲ್ಲವೂ ಒಂದೇ, ಯಾವುದೋ ಒಂದಿಷ್ಟು ಅಂಶಗಳಲ್ಲಿ ಸ್ವಲ್ಪ ಭಿನ್ನ ಅಂತ ಕರೆಸಿಕೊಳ್ಳುತ್ತೆ ಅಂತ. ಹಾಗಾಗಿ ಏಕರೂಪದಲ್ಲಿರುವ ಬಹುತ್ವ ಯಾಕೆ ಅಂತ ಅಂದರೆ ಸೃಷ್ಟಿಯೇ ಆಗಿದೆ. ಏಕಸೂತ್ರದಲ್ಲಿರುವ ಸೃಷ್ಟಿಯಾಗಿದೆ. ಏಕಸೂತ್ರ ಅಂತಂದಾಗ ಏಕರೂಪವೇ ಇಲ್ವಾ ಅಂದರೆ ಇದೆ. ಎಲ್ಲಿ ಅಂದರೆ ಅಂತ್ಯ ಅಂತ ಬಂದಾಗ ಏಕರೂಪ ಅಂತ. ಕೊನೆಗೇನು ಅಂತ. ಈಗ ಉದಾಹರಣೆಗೆ ಎಲ್ಲವೂ ಮಣ್ಣಿನಿಂದ ಆಗಿರುತ್ತೆ ನಮ್ಮಲ್ಲಿರೋದೆಲ್ಲ. ಈ 10 ಥರದ ಹೂವಿದೆ. 10 ಥರದ ಹೂವನ್ನು ಪ್ರತ್ಯೇಕವಾಗಿ ನಾವು ಸ್ವಲ್ಪ ಮಣ್ಣು ತೆಗೆದು ಅದರೊಳಗೆ ಹೂ ತಿಡೋಣ. 6 ತಿಂಗಳಾದ ಮೇಲೆ ತೆಗೆದು ನೋಡೋಣ, ಅಲ್ಲಿ ಏನಿದೆ? ಮಣ್ಣಿದೆ. ಅಲ್ಲಷ್ಟು ಮಣ್ಣಿದೆ. ಈಗ ಎಲ್ಲ ಹೂವುಗಳಲ್ಲೂ ಏಕರೂಪ ಇಲ್ವಾ ಅಂದರೆ ಏಕರೂಪ ಇದೆ. ಮಣ್ಣು ಅನ್ನುವ ಅವಸ್ಥೆ ಬಂದಾಗ, ಹೂವು ಅಂತ ಕಾಣಿಸಿಕೊಳ್ತಾ ಇದ್ದಾಗ, ಮೂಲ ವಿಸ್ತಾರವಾದಾಗ, ಮಣ್ಣು ವಿಸ್ತಾರವಾಗಿ ಹೂವಾಗಿದೆ. ಹೂವಾದಾಗ ಬೇರೆ ಬೇರೆನೇ, ಭಿನ್ನತೆಯೇ ಇರೋದು, ಒಂದೇ ತರಹ ಇಲ್ಲ, ಇಲ್ಲಿ ಭೇದವೇ ಇರೋದು. ಆದರೆ ಮೂಲ ರೂಪ ಅಂತ ತಗೊಂಡ್ರೆ ಅದು ಒಂದೇ. ಆವಾಗ ಅದು ಮೂಲದಲ್ಲಿ ಏಕರೂಪವೇ.
ಆ ಮೂಲ ಏಕಸೂತ್ರ ಆಗಿದೆ ಅಂತ. ಹೀಗೆ ಇಡೀ ಈ ಸನಾತನ ಸಂಸ್ಕೃತಿ ಅಂತ ಇದೆಯಲ್ಲ, ನೋಡೋದಕ್ಕೆ ಅರ್ಥ ಮಾಡ್ಕೊಳ್ಳೋದೇ ಇದ್ದಾಗ ಇದು ಬೇರೆ ಅದು ಬೇರೆ, ಅಷ್ಟು ದೇವರು ಇಷ್ಟು ದೇವರು, ಇವ್ರದ್ದು ಬೇರೆ ಅವ್ರದ್ದು ಬೇರೆ. ಆದರೆ ಇಷ್ಟರ್ಥ ಮಾಡ್ಕೊಂಡಾಗ ಇದರಲ್ಲೆಲ್ಲವೂ ಒಂದೇ ಕಾಣಿಸ್ಕೊಳ್ತಾ ಹೋಗುತ್ತೆ. ಬ್ಯೂಟಿಫುಲ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಹಿಂದ್ಗಡೆ ಇರುವಂಥ ಹೂಗಳು ಕಾಣಿಸ್ತಾ ಇತ್ತು ನನಗೆ, ಬಟ್ ಪ್ಲಾಸ್ಟಿಕ್ ಹೂಗಳಿರಲಿ. ಬಟ್ ಆ ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ. ಅಂದರೆ ಒಂದು, ಅದು ನಾನು ಅದನ್ನು ಕೇಳಿದ್ದೆ, ಅಂದರೆ ಹೂವಿನ ಮಾಲೆ ದಾರ ಒಂದೇ, ಹೂವುಗಳು ಮಾತ್ರ ಬೇರೆ ಬೇರೆ ಅನ್ನೋದೊಂದು. ಎರಡನೇದು, ಎಲ್ಲ ಥರದ ಹೂಗಳನ್ನ ನೀವು ಮಣ್ಣಲ್ಲಿ ಹೂತಿಟ್ಟರೆ ನೀವು ಒಂದು 3 ತಿಂಗಳು 6 ತಿಂಗಳು ಬಿಟ್ಟು ನೋಡಿದರೆ ಎಲ್ಲವೂ ಮಣ್ಣೇ ಆಗಿರುತ್ತೆ. ಆಮೇಲೆ ಅಂದರೆ ಮಣ್ಣಿಂದ ಹೆಂಗೆ ಬಂತು ಆ ಥರದ್ದು ಹೂವು ಅಂತ ನನ್ನ ಪ್ರಶ್ನೆ ಯಾವಾಗಲೂ. ಅಂದರೆ ಕಪ್ಪಾಗಿರೋ ಮಣ್ಣು, ಓಕೆ, ಮಣ್ಣಂದರೆ ನಮಗೆ ನಾವು ಹಿಂಗೆ ಮಾಡ್ಕೋತೀವಿ ಕೈ ಅಂದರೆ, ಬಟ್ ಅದರಿಂದನೇ ಬಂದಿರೋದಲ್ವ ಒಂದು ಬ್ಯೂಟಿಫುಲ್ ಆಗಿರೋ ಹೂ. ಹೇಗೆ ಬಂತು ಅಂತ, ಅಥವಾ ನಾವು ಹೇಗೆ ಬಂದ್ವಿ ಅಂತ ಒಂದು ಪ್ರಶ್ನೆ ಯಾವಾಗಲೂ ಹುಡ್ತಾನೆ ಇರುತ್ತೆ ಮನಸ್ಸಲ್ಲಿ. ಎನಿವೆ, ಸೊ ಭಾಳ ಒಳ್ಳೆಯ ಉತ್ತರ ಕೊಟ್ಟರು ಸರ್. ಅಂದರೆ ಭಕ್ತಿ ಯೋಗದ ಬಗ್ಗೆ ಮಾತಾಡ್ತಾನೆ ಇಲ್ಲಿಂದ ಬಂದಿರುವಂಥ ಬೇರೆ ಬೇರೆ ಪಂಥಗಳ ಬಗ್ಗೆ, ಮಾರ್ಗಗಳ ಬಗ್ಗೆ, ವಿಚಾರಧಾರೆಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಬಾಟಮ್ ಲೈನ್ ಏನಂದರೆ ಏಕಸೂತ್ರ ಆದರೆ ಬಹುತ್ವ, ಬಹುರೂಪ, ಏಕಸೂತ್ರ ಬಹುರೂಪ. ಸರ್ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ನಾವು ಭಕ್ತಿ ಯೋಗ ಮುಗಿಸ್ತಾ ಇದ್ದೀವಿ. ಸೊ ನಾವು ಭಗವದ್ಗೀತೆಯ ಮತ್ತೊಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀವಿ, 12ನೇ ಅಧ್ಯಾಯ ಭಕ್ತಿ ಯೋಗವನ್ನು ಮುಗಿಸ್ತಾ ಇದ್ದೀವಿ. ಸೊ ಇಡೀ ಭಕ್ತಿ ಯೋಗ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಶ್ನೆಗಳಿದ್ದರೂ ತಿಳಿಸಿ, ಅನುಮಾನಗಳಿದ್ದರೂ ತಿಳಿಸಿ, ಮತ್ತು ಇದನ್ನು ಲೈಕ್ ಮಾಡಿ ಮತ್ತೊಂದಷ್ಟು ಜನರಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.